ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ನೋಡಿ, ಈ ಒಂದು ಸೆಷನಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಸಿ ಇ ಟಿಯಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು, ವೆರಿ ಇಂಪಾರ್ಟೆಂಟ್. ಈಗಾಗಲೇ ನಾವು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರನ್ನು ಮುಗಿಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ 1 ಮಾರ್ಕ್ ಕ್ವಶನ್ಸನ್ನು ನಾವಿಲ್ಲಿ ಈ ಸೆಷನಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಎಲ್ಲ ಕ್ವಶನ್ಸ್ಗಳನ್ನು ಬರ್ಕೊಂಡು ಅದನ್ನು ನೀವು ವರ್ಕೌಟ್ ಮಾಡಿ ಆನ್ಸರ್ಸ್ನ ಬರ್ಕೋಬೋದು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸಿ ಇ ಟಿಯಲ್ಲಿ ಕೇಳ್ಬೋದಾದಂಥ ಪ್ರಶ್ನೆಗಳು. ಓಕೆ, ನೋಡಿ, ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್, 1 ಮಾರ್ಕ್ ಈಚ್ ಅಂತ ಇದೆ. ಸೊ ಇದರಲ್ಲಿ ನಂಬರು ಇಲ್ಲಿ ನಾನು ತೋರಿಸಿಲ್ಲ, ನೀವು ನಂಬರ್ಗಳನ್ನು 1 2 3 4 ಅಂತ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಎಲ್ಲ ಸ್ಟೂಡೆಂಟ್ಸಿಗೂ, ಇದನ್ನು ಸಪ್ರೇಟಾಗಿ ನೀವು 1 ಮಾರ್ಕ್ ಕ್ವಶನ್ಸ್ ಅಂತ ಹೇಳಿ ಸಪ್ರೇಟಾಗಿ ಬರೀರಿ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನಾವೀಗಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೋಡಿ, ಫಸ್ಟ್ ಕ್ವಶನ್. ಸೊ ಏನಿದೆ, ಹೌ ಮೆನಿ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆರ್ ಪಾಸಿಬಲ್ ಇನ್ ಎ ಸೆಟ್ ಎ? ಹೌ ಮೆನಿ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆರ್ ಪಾಸಿಬಲ್ ಇನ್ ಎ ಸೆಟ್ ಎ whose n of a is equal to 3 ಅಂತ ಇದೆ. ಓಕೆ, n of a is equal to 3 ಅಂದರೆ ನೋಡಿ, ರಿಫ್ಲೆಕ್ಸಿವ್ ರಿಲೇಷನ್ಸ್ ಎಷ್ಟಿದೆ ಈ ಸೆಟ್ಟಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಸೆಟ್ಟಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಕೊಟ್ಟಿದ್ದಾರೆ. n of a is equal to 3 ಅಂದರೆ 3 ಎಲಿಮೆಂಟ್ಸ್ ಇದೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೋಡಿ, n of a 3 ಕೊಟ್ಟಿದ್ದಾರೆ. ಸೊ ನಾವು ನೆನಪಿಟ್ಕೋಬೇಕಾಗಿರೋದೇನು, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಈ ಪಾಯಿಂಟ್, ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್. ಓಕೆ, ಇಲ್ಲಿ ರಿಲೇಷನ್ಸ್ ಮತ್ತು ಫಂಕ್ಷನ್ಸ್ ಸಂಬಂಧಪಟ್ಟಂಥ 2 ಪ್ರಶ್ನೆಗಳನ್ನು ನಾವು ಇಲ್ಲಿ ಕಂಬೈನ್ ಮಾಡಿದ್ದೀವಿ. ಸೊ ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆನ್ ಎ ಸೆಟ್ ಎ ಅದು ಎಷ್ಟಿರುತ್ತೆ ಅಂದರೆ ನೋಡಿ, 2 to the power of n into n minus 1. ಸೊ ನಾವು ನೆನಪಿಟ್ಕೋಬೇಕಾದೇನು, ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್. ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಎವ್ರಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಆ ಥರದ ರಿಲೇಷನ್ಸ್ಗಳು ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಎಷ್ಟಿರುತ್ತೆ ಅಂದರೆ 2 to the power n into n minus 1. ಸೊ ಇಲ್ಲಿ ನೀವು ಆನ್ಸರಿಂಗ್ ಟಿಪ್ ಅಂತ ಇದೆ ನೋಡಿ, ಇಲ್ಲಿ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಆನ್ ಎ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್. ನೋಡಿ, ಕಂಟೈನಿಂಗ್ n ಎಲಿಮೆಂಟ್ಸ್ ಈಸ್ 2 to the power, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ n² - n ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆನಾ? ಆರ್, ಸೊ ನಾವು ಅದನ್ನು ಹಾಗೆ ಬರಿತೀವಿ ಅಂದರೆ 2 to the power of n into n minus 1 ಇಷ್ಟು ನಮಗೆ ರಿಫ್ಲೆಕ್ಸಿವ್ ರಿಲೇಷನ್ಸ್ ಇರುತ್ತೆ. ಸೊ ಇದನ್ನು ನೀವು n ಇಂದ n ಇಂದ 1ಗೆ ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ 2 to the power of n² - n ಅಂತ ಆಗುತ್ತೆ. ಸೊ ಯಾವುದಾದ್ರೂ ನೀವು ನೋಡ್ಕೊಂಬೋದು. ಸೊ ಅದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ನೋಡಿ 3 ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇಸ್ ಗಿವನ್ ಆಸ್ 3. ಸೊ ಇಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 to the power of 3 into 3 minus 1, ಅಲ್ಲಿಗೆ 2 to the power of 3 into 2, ಸೊ ದಟ್ ಈಸ್ 2 to the power of 6 ಬರುತ್ತೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಕೂಡ ಆನ್ಸರ್ ಬರೀಬೋದು. ಇಲ್ಲ 2 into 2 into 2 6 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ 64 ಬರುತ್ತೆ ಟೋಟಲ್ ನಂಬರ್ ಆಫ್ ರಿಲೇಷನ್ಸ್. 2 to the power of 6 ಆರ್ 64. ಸೊ ಈ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಆಪ್ಷನ್ ಇದ್ದರೆ ನೀವು 64 ಮಾರ್ಕ್ ಮಾಡಿ, ಇಲ್ಲ 2 to the power of 6 ಅಂತ ನೀವು ಮಾರ್ಕ್ ಮಾಡ್ಬೋದು. ಓಕೆನಾ? ಸೊ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್. ನೋಡಿ, ಇಲ್ಲಿ ಕಾಮನ್ಲಿ ಮೇಡ್ ಎರರ್ ಅಂತ ಒಂದು ಸುಮ್ಮನೆ ಕೊಟ್ಟಿದ್ದೀವಿ. ಈಗ ನಮಗೆ ರಿಫ್ಲೆಕ್ಸಿವ್ ಅಂದ್ಕೂಳೆ ನೋಡಿ x, x ಅಥವಾ a, a ಅಂದ್ಕೊಂಡು ನಾವೇನು ಮಾಡ್ಬಿಡ್ತೀವಿ, 1, 1, 2, 2, 3, 3 ಅಂತೇಳಿ ಆನ್ಸರ್ 3 ಅಂತ ಬರೆದ್ಬಿಡ್ತೀವಿ. ಆಗಲ್ಲ. ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಂತಂದರೆ ನಾವು ನೆನಪಿಟ್ಕೋಬೇಕಾಗಿರೋದೇನು, 2 to the power n into n minus 1 ಅಥವಾ 2 to the power of n² - n. ಇದು ಟೋಟಲ್ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ಸ್ ಅಷ್ಟಿರುತ್ತೆ. ಸೊ ನಿಮಗೆ ಎಲಿಮೆಂಟ್ಸ್ ಎಷ್ಟು ಕೊಟ್ಟಿರ್ತಾರೋ n-ಗೆ ಅದು ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 3 ಕೊಟ್ಟಿದ್ದಾರೆ, ಅದು 3 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ದಿಸ್ ಈಸ್ ಅಬೌಟ್ ದ ಫಸ್ಟ್ ಕ್ವಶನ್. ನೋಡಿ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸ್ಟೇಟ್ ದ ರೀಸನ್ ಫಾರ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1 2 3. ಸೊ ಅಲ್ಲಿ ನನಗೆ 2 ಪೇರ್ ನೋಡಿ, 1, 2, 2, 1 ನಾಟ್ ಟು ಬಿ ಟ್ರಾನ್ಸಿಟಿವ್. ಸೊ ಇದು ಟ್ರಾನ್ಸಿಟಿವ್ ಅಲ್ಲ, ಯಾಕೆ ಅಂತ ಹೇಳಿದ್ದಾರೆ. ಸೊ ಟ್ರಾನ್ಸಿಟಿವ್ ಯಾಕಲ್ಲ ಅಂದರೆ ನಾವು ನೋಡ್ತಾ ಇದ್ದೀವಿ ಪೇರ್ 1 2 ಇದೆ, 2 1 ಡಸ್ ನಾಟ್, ಓಕೆ, 1 2, 2 1 ನಾಟ್ ಟು ಬಿ ಟ್ರಾನ್ಸಿಟಿವ್. ಓ ಎಸ್. ಸೊ ಇದು ಟ್ರಾನ್ಸಿಟಿವ್ ಅಲ್ಲ. ಓಕೆ, ಇದು ನೋಡಿ 1 2 ಇದೆ, 2 1 ಇದೆ ಅಂದರೆ ಸಿಮೆಟ್ರಿಕ್ ಆಗುತ್ತೆ. ಓಕೆ, 1 2 ಇದೆ, 2 1 ಇದೆ, ಸಿಮೆಟ್ರಿಕ್ ಆಗುತ್ತೆ. ಬಟ್ ಟ್ರಾನ್ಸಿಟಿವ್ ಯಾಕಲ್ಲ ಅಂದರೆ ಅಲ್ಲಿ 1 2, 2 1 ಇದ್ದು ನಮಗೆ 1 1 ಅಂತಕ್ಕಂಥ ಪೇರ್ ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಅಂದರೆ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್
ಎ ರಿಲೇಷನ್ ವಿಚ್ ಈಸ್ ಸಿಮೆಟ್ರಿಕ್ ಓನ್ಲಿ. ನೋಡಿ, ಇದು ಸಿಮೆಟ್ರಿಕ್ ಮಾತ್ರ, ಇದು ಟ್ರಾನ್ಸಿಟಿವ್ ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಮ್ಮ ಮೂರನೇ ಕ್ವಶನ್ ಅಂತ ಅನಿಸುತ್ತೆ. ನೋಡಿ, ಹೌ ಮೆನಿ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ಎ ಸೆಟ್. ಓಕೆ, ಸ್ವಲ್ಪ ನಾವು ಝೂಮ್ ಮಾಡೋಣ. ಹೌ ಮೆನಿ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಆನ್ ಎ ಸೆಟ್ 1 2 3 ಕಂಟೈನಿಂಗ್ 1 2 and 2 1 ಆರ್ ದೇರ್ ಇನ್ ಆಲ್, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಹೇಳಿದ್ದಾರೆ. ಅಂದರೆ ಈಕ್ವಿವೆಲೆನ್ಸ್ ರಿಲೇಷನ್ಸ್ಗಳು ಎಷ್ಟಿರ್ತವೆ, ಅಲ್ಲಿ 1 2 ಮತ್ತು 2 1 ಇರಲೇಬೇಕು. ಓಕೆನಾ? ಸೊ ಅಲ್ಲಿ ಆಲ್ರೆಡಿ ನಮಗೆ ಆನ್ಸರು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂದರೆ ಸಿಮೆಟ್ರಿಕ್ ಆಗಿರಬೇಕು, ರಿಫ್ಲೆಕ್ಸಿವ್ ಆಗಿರಬೇಕು, ಟ್ರಾನ್ಸಿಟಿವ್ ಆಗಿರಬೇಕು. ಸೊ ಎಷ್ಟು ಈಕ್ವಿವೆಲೆನ್ಸ್ ರಿಲೇಷನ್ಸ್ ಇದೆ ಅಂತಂದರೆ ನಾವು ನೋಡಿರಿ, ಓನ್ಲಿ 2 ಈಕ್ವಿವೆಲೆನ್ಸ್ ನೆನಪಿಟ್ಕೊಳ್ಳಿ, ಓನ್ಲಿ 2 ಈಕ್ವಿವೆಲೆನ್ಸ್ ರಿಲೇಷನ್ಸ್ ಆರ್ ಪಾಸಿಬಲ್. ಅದರಲ್ಲಿ ನಮಗೆ 1 2 2 1 ಇರಲೇಬೇಕು. ಯಾವ ಥರ ಬರುತ್ತೆ ಈಕ್ವಿವೆಲೆನ್ಸ್ ರಿಲೇಷನ್? ನೋಡಿರಿ, ಒಂದು ಬರ್ದಿದ್ದೀವಿ ಇಲ್ಲಿ 1 1 2 2 3 3 ಇಷ್ಟಿದ್ರೆ ನಮಗೆ ರಿಫ್ಲೆಕ್ಸಿವ್ ಆಯಿತು. ಸೊ 1 2 2 1 ಇದು ಸಿಮೆಟ್ರಿಕ್ ಆಯಿತು. ಸೊ 1 2 ಇದೆ, 2 1 ಇದೆ, 1 1 ಕೂಡ ಇದೆ. ಅಲ್ಲಿಗೆ ನಾವು ಎಲ್ಲವನ್ನು ಚೆಕ್ ಮಾಡಿದ್ರೂ ಇದು ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಹಾಗಾಗಿ ಫಸ್ಟ್ ರಿಲೇಷನ್ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಇದು ಒಂದು ರಿಲೇಷನ್ನು ಈಕ್ವಿವೆಲೆನ್ಸ್ ಆಯಿತು. ಅದೇ ಥರ ಎರಡನೇ ನೋಡಿ, 1 1 ಓಕೆ 1 1 2 2 3 3 ರಿಫ್ಲೆಕ್ಸಿವ್ ಆಯಿತು. ದೆನ್ 1 2 2 1 ಸಿಮೆಟ್ರಿಕ್, 1 3 3 1 ಅದು ಕೂಡ ಸಿಮೆಟ್ರಿಕ್ ಆಯಿತು. 2 3 3 2 ಅದು ಕೂಡ ಸಿಮೆಟ್ರಿಕ್ ಆಯಿತು. ಅಂದರೆ ನನಗೆ ಈ 1 2 2 1 ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ 1 2 ಇದೆ ಪೇರು, 2 1 ಇರ್ತಕ್ಕಂಥ ಪಾಸಿಬಿಲಿಟೀಸ್ ಈಕ್ವಲೆನ್ಸ್ ರಿಲೇಷನ್ಸ್ ಎಷ್ಟಪ್ಪ ಅಂದರೆ ನಂಬರ್ ಆಫ್ ಈಕ್ವಲೆನ್ಸ್ ರಿಲೇಷನ್ಸ್ 2. ಸೊ ಆಪ್ಷನ್ ನಮ್ಮಲ್ಲಿ 2, ಅಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಸೊ ನೀವು ಅಲ್ಲಿ ಆಪ್ಷನ್ ಕೊಟ್ಟರೆ ಅದನ್ನು 2 ಅಂತ ಬರ್ಬೋದು. ಓಕೆನಾ? ಇಲ್ಲಿಗೆ ನೋಡಿ, ಇಷ್ಟು ಕ್ವಶನ್ ಆಯಿತು. ನೆಕ್ಸ್ಟ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ ಕೆಲವು ಕ್ವಶನ್ಸ್ಗಳಿಗೆ, ನೀವು ಅದನ್ನು ನೋಡ್ಕೊಳ್ಳಿ. ಚೆಕ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಆ್ಯಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಈಸ್ 1 1 ಆರ್ ನಾಟ್. ಅಂದರೆ ಇದು 1 1 ಆಗಿದೆಯೋ ಅಥವಾ ಇಲ್ವೋ ಅಂತ ಅಷ್ಟೇ ಕೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಸೊ ನಾವು ಇಲ್ಲಿ ಯಾವುದೇ ಎರಡು ಎಲಿಮೆಂಟ್ಸನ್ನು x1 x2 ನಾವು ಸಾಮಾನ್ಯವಾಗಿ a, b ಅಂತ ತಗೊಳ್ತೀವಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಇದೆ. ಓಕೆ, ಇಲ್ಲೇ ನೋಡೋಣ. ಸೊ ಇಲ್ಲಿ ನೋಡಿ, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x1 ಇಸ್ ಈಕ್ವಲ್ ಟು x2 ಬರುತ್ತೆ. ದೇರ್ಫೋರ್ ಇಟ್ ಈಸ್ 1 1. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ಆ ಥರನೂ ಕೂಡ ಮಾಡ್ಬೋದು. ಇಲ್ಲಿ ಡೆಫಿನೇಷನ್ ನೀವು ಯೂಸ್ ಮಾಡಿದ್ರೆ ಟೇಕ್ ಎನಿ 2 ಎಲಿಮೆಂಟ್ಸ್ x1 x2 ಬಿಲಾಂಗ್ಸ್ ಟು ಆರ್. ಸೊ x1 ಕ್ಯೂಬ್ ಇಸ್ ಈಕ್ವಲ್ ಟು x2 ಕ್ಯೂಬ್, ಅಲ್ಲಿಗೆ x1 ಇಸ್ ಈಕ್ವಲ್ ಟು x ಡೆಫಿನೇಷನ್ ಯೂಸ್ ಮಾಡಿದ್ದೀವಿ. ಇಲ್ಲ ನೀವು ಡಿಫ್ರೆಂಟ್ ಎಲಿಮೆಂಟ್ಸ್ ಡಿಫ್ರೆಂಟ್ ಇಮೇಜಸ್ ದೇರ್ಫೋರ್ ಇಟ್ ಈಸ್ 1 1 ಅಂತ ಹೇಳಿದ್ರೆ ಆಯ್ತು. ಅಲ್ಲಿಗೆ ನಮಗೆ ಫಂಕ್ಷನ್ ಈಸ್ ಏನಾಗುತ್ತೆ 1 1 ಆಗುತ್ತೆ. ಸೊ ಅಷ್ಟೇ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ನೋಡಿ, x is equal to 1 2 3 and a relation R is defined in X.